ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ನಳಿನಾ. ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಪ್ಲೀಸ್ ನನ್ನ ವೀಡಿಯೋಸ್ ಎಲ್ಲ ವಾಚ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತಿಂದ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ, ಹೇಗೆ ಹೋಗ್ತೀವಿ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟು ನಾವು ಯಾವುದೇ ಟ್ರಿಪ್ಪಿಗೆ ಹೋದ್ರೂ ಮನೆಯಲ್ಲಿ ಪೂಜೆ ಮಾಡಿ ಹೋಗೋ ಅಭ್ಯಾಸ ನನಗೆ. ಸೊ ಫಸ್ಟಿಗೆ ಎಲ್ಲ ಬೆಳಗ್ಗೆ ಬೇಗ ಎದ್ಬಿಟ್ಟು, ಅವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲ ಪೂಜೆ ಮಾಡಿಬಿಟ್ಟು ಮನೇಲಿ ಎಲ್ಲ ಹೊರಟ್ವಿ. ನೆಕ್ಸ್ಟು ಎಲ್ಲ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೀವಿ. ಇವತ್ತು ಹೋಗ್ತಾ ಇರೋದು ನಾನು ಹಸ್ಬೆಂಡು, ಅಂದರೆ ನನ್ನ ಫ್ಯಾಮಿಲಿ ಮತ್ತು ನಮ್ಮ ಬ್ರದರ್ ಫ್ಯಾಮಿಲಿ. ಸೊ ಎಲ್ಲ ಲಗೇಜ್ ಎಲ್ಲ ಕಾರಲ್ಲಿ ಪ್ಯಾಕ್ ಮಾಡಾಯಿತು, ಎಲ್ಲ ಕಂಫರ್ಟಬಲಾಗಿ ಜೋಡಿಸಾಯಿತು. ಸೊ ಲಾಂಗ್ ಟ್ರಿಪ್ ಅಲ್ವಾ, 3 days ಟ್ರಿಪ್ ಆಗಿರೋದ್ರಿಂದ ನಮ್ಗೆ ಏನೇನು ಬೇಕು ಎಲ್ಲ ಅದರಲ್ಲಿ ಫಿಲ್ ಮಾಡ್ತಾ ಹೋದ್ವಿ. ಮಕ್ಕಳಂತೂ 2 ಮಕ್ಕಳಿದ್ದಾರೆ, ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಿ ಇವನು ನನ್ನ ಅಣ್ಣನ ಮಗ. ಸೊ ಅವನು ಕಾರ್ ಮೇಲೆ ಕೂರಿಸು, ನಾನು ಇಲ್ಲಿ ಕೂತ್ಕೊಂಡು ಫೋಟೋ ತೆಗಿಬೇಕಂತ ಹೇಳ್ತಾ ಇದ್ದ. ಸೊ ಫೋಟೋ ಶೂಟ್ ಎಲ್ಲ ಸ್ವಲ್ಪ ಮಾಡ್ಕೊಂಡ್ವಿ. ಫುಲ್ ಎಂಜಾಯ್. ಅವರಂತೂ ಫುಲ್ ಎಕ್ಸೈಟ್ ಆಗಿದ್ರು, ಅಂತಂದರೆ ಇಬ್ಬರದು ಅಷ್ಟು ಫುಲ್ ಎಕ್ಸೈಟ್ ಆಗಿದ್ರು. ಫೋಟೋ ಶೂಟ್ ಎಲ್ಲ ಮಾಡಿ ಈಗ ತೆಗಿ ಅಂತ. ಇವ್ರು ನನ್ನ ಹಸ್ಬೆಂಡು. ಸೊ ಅವ್ರಿಗೆಲ್ಲ ಫೋಟೋ ಕ್ಲಿಕ್ ಮಾಡ್ತಾಯಿದ್ರು. ಸೊ ಫೈನಲಿ ಫೋಟೋ ಎಲ್ಲ ತೆಗೆಸ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಫಸ್ಟಿಗೆ ನಾವು ಬಂದಿದ್ದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ದಿಸ್ ಈಸ್ ಮೈ ಫಸ್ಟ್ ಲಾಗಲ್ಲಿ ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ದು. ಫಸ್ಟ್ ಸ್ಟಾರ್ಟ್ ಆಯಿತು ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ನಾವು ಆ್ಯಕ್ಚುಲಿ ಮೈಸೂರಿಂದ ಹೊರಟಿದ್ದು. ಮೈಸೂರಿಂದ ನಾವು ಫಸ್ಟು ಹೊಳೆ ನರಸೀಪುರಕ್ಕೆ ಹೋದ್ವಿ. ಅಲ್ಲಿಂದ ಒಂದು 2 hour ಜರ್ನಿ ಆಗತ್ತೆ. ಓಕೆ, ಆನ್ ದ ವೇ ಎಲ್ಲ ಚೆನ್ನಾಗಿತ್ತು. ಹೋದ್ವಿ. 78 kilometers ಆಗುತ್ತೆ ಅನಿಸುತ್ತೆ ಮೈಸೂರಿಂದ ಹೊಳೆ ನರಸೀಪುರಕ್ಕೆ. ಚೆನ್ನಾಗಿತ್ತು. ಹೋದ್ವಿ. ರೋಡ್ ಮತ್ತು ಅಲ್ಲೇ ಟಿಫನ್ ಎಲ್ಲ ತಿನ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಹೊಳೆ ನರಸೀಪುರ ಬಂದ್ವಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಇದು ಪ್ರಾಚೀನ ಕಾಲದ್ದು, ಪುರಾತನ ಕಾಲದ್ದು. ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿದ್ದಂತೆ. ಇಲ್ಲಿ ದೇವರು ಬಂದುಬಿಟ್ಟು ಹೊಳೆ ನರಸೀಪುರ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇರೋದು. ಇದು ಮಾರ್ನಿಂಗು 6 AM ಇಂದ ನೈಟು 8:30 PM ವರೆಗೂ ಓಪನ್ ಇರುತ್ತೆ. ಯಾರು ಬೇಕಾದರೂ ವಿಸಿಟ್ ಮಾಡ್ಬೋದು. ಇಲ್ಲಿ ನದಿ ಇದೆ, ಪಕ್ಕದಲ್ಲೇ ನದಿ ಇದೆ. ಬಟ್ ನಾವು ಅಲ್ಲಿ ಹೋಗೋಕ್ಕೆ ಆಗಲಿಲ್ಲ ಆ್ಯಕ್ಚುಲಿ. ಅದು ಹೇಮಾವತಿ ನದಿ ಅಂದ್ಬಿಟ್ಟು ವೈಷ್ಣವ ಕಾಲದ್ದು ಇದು ದೇವಸ್ಥಾನ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಹಳೆಬೀಡು ಎಲ್ಲರಿಗೂ ಗೊತ್ತಿರೋದೆ. ಅದು ಹಾಸನ ಡಿಸ್ಟಿಕಲ್ಲಿರೋದು. ಅಲ್ಲಿಂದ ತುಂಬ ಫೋಟೋಸ್ ತೊಗೊಂಡ್ವಿ, ವೀಡಿಯೋಸ್ ತೊಗೊಂಡ್ವಿ ಹಳೆಬೀಡಲ್ಲಿ. ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲಿಂದ ಹಳೆಬೀಡಿಗೆ ಹಾಸನ ರೋಡಲ್ಲೇ ಸಿಗೋದ್ರಿಂದ ನಾವು ಅಲ್ಲಿ ಕವರ್ ಮಾಡ್ಕೊಂಡ್ವಿ. ಹಾಸನ ಡಿಸ್ಟಿಕಲ್ಲೇ ಬರುತ್ತೆ ಅದು ಹಳೆಬೀಡು. ಸೊ ಅಲ್ಲಿಂದ ನಮಗೆ 1.5 hour ಅಂತ ಅನಿಸುತ್ತೆ. ಮೇ ಬಿ 65 kilometer ಇದೆ. 1.5 hour ಜರ್ನಿಯಲ್ಲಿ ನಾವು ಹಳೆಬೀಡಿಗೆ ತಲುಪಿದ್ದು. ಅಲ್ಲಿಗೆ ಹೋಗ್ಬಿಟ್ವಿ. ಮಧ್ಯಾಹ್ನ ಆಗಿತ್ತು, ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಅಲ್ಲಿ ಹೋಗ್ಬಿಟ್ಟು ನಾವೆಲ್ಲ ಒಳಗಡೆ ಹೋಗ್ಬಿಟ್ವಿ. ಒಳಗಡೆ ಹೋಗಿ ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಅಲ್ಲಿದ ಸ್ವಲ್ಪ ಎಲ್ಲ ಶಿಲ್ಪಕಲಾ ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕ್ಲಿಕ್ ತೊಗೊಂಡ್ವಿ. ಆಮೇಲೆ ಹುಡುಗರೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅದೆಲ್ಲ ಕೆತ್ತನೆ ಅದೆಲ್ಲ ಹೊಸ್ತು ಅವರಿಗೆ. ನಾವು ಹೊಸ್ತು, ಫಸ್ಟ್ ಟೈಮು ನಾನು ಹೋಗಿರೋದು ಫ್ಯಾಮಿಲಿಯಿಂದ. ನಾವು ಚಿಕ್ಕವರಿದ್ದಾಗ ಟೂರ್ ಹೋಗಿದ್ವಿ, ಬಟ್ ಅಷ್ಟು ನೆನಪಿರಲಿಲ್ಲ ನನಗೆ. ಇವಾಗ ಹೊಸ್ದಾಗೆಲ್ಲ ನೋಡಿದ ಥರ ಆಗೋಯಿತು. ಚೆನ್ನಾಗಿದೆ. ಇಲ್ಲಿ ಬಂದುಬಿಟ್ಟು ಇದೂ ಹೊಯ್ಸಳವ್ರ ಕಾಲದಲ್ಲಿನೇ ಕೆತ್ತನೆ ಮಾಡಿದ್ದು. ಇಲ್ಲಿ ದೇವ್ರು ಬಂದುಬಿಟ್ಟು ಹೊಯ್ಸಳೇಶ್ವರ ದೇವರ ಇರೋದು, ಮತ್ತು ಕೇದಾರೇಶ್ವರ 2 ಇದೆ ಶಿವ ಇಲ್ಲಿ. ಸೊ ಅದೇ ಮೇನ್ ಅಟ್ರ್ಯಾಕ್ಟು ನಮಗೆ ಇಲ್ಲಿ. ಅದು ಶಿವ ಮತ್ತು ಅದರ ಅಪೋಸಿಟ್ಟೇ ನಂದಿ ಇದೆ. ದೊಡ್ಡದು, ಅಂದರೆ ತುಂಬ ದೊಡ್ಡದಿದೆ ನಂದಿ. ಸೊ ಅದೇ ಮೇನ್ ಅಟ್ರ್ಯಾಕ್ಟ್ ಇಲ್ಲಿ. ಅಲ್ಲಿ ನಾವೆಲ್ಲ ಸ್ವಲ್ಪ ತುಂಬಾ ಹೊತ್ತು ಕಾಲ ಕಳೆದ್ವಿ ನಾವು. ಅದ್ರ ಒಳಗಡೆ ಹೋದ ತಕ್ಷಣ ನಮಗೆ ಎಷ್ಟು ಕೂಲ್ ಅನ್ನಿಸ್ತು ಅಂದರೆ, ಆ ಬಿಸಿಲಿಗೆ ನಾವು ಇಲ್ಲಿಂದ ಹೋಗಿದ್ವಿ ಅಲ್ವಾ, ಅಲ್ಲಿ ಒಳಗಡೆ ಹೋದ ತಕ್ಷಣ ಎಷ್ಟು ಕೂಲ್ ಅಂದರೆ, ಎಷ್ಟು ತಂಪಂದರೆ ನಮ್ಗೆ ಅಲ್ಲಿಂದ ಆಚೆ ಬರೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ತಂಪಾಗಿತ್ತು. ನಾವಿಲ್ಲಿಂದ ಬಿಸಿಲಿಗೆ ಹೋಗಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ. ಆಮೇಲೆ ತುಂಬ
ಸುಂದರವಾಗಿತ್ತು. ಎಲ್ಲ ಕೆತ್ತನೆಗಳು ಅದು ಎಲ್ಲ ನೋಡಿಕೊಂಡು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು, ಇದು ಕೇದಾರನಾಥೇಶ್ವರ ದೇವಸ್ಥಾನ ಈಶ್ವರ. ಮಕ್ಕಳೆಲ್ಲ ತುಂಬ ನನ್ನ ಫೋಟೋ ತೆಗಿ ಅಂತ ಹೇಳ್ತಾನೆ ಇದ್ದರು. ಸೊ ಇಬ್ಬರದ್ದು ಫೋಟೋ ಅದೆಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಅದೇ ತುಂಬ ಕ್ರೌಡ್ ಇತ್ತು. ಬೇರೆ ನಾವು ಹೋಗಿದ್ದು ವೀಕೆಂಡು, ಕ್ರಿಸ್ಮಸ್ಸು ಮತ್ತು ನ್ಯೂ ಇಯರು ಇದರಲ್ಲಿ ನಾವು ಹೋಗಿದ್ದು. ಸೊ ತುಂಬ ಕ್ರೌಡ್ ಅಂದರೆ ಅಷ್ಟು ಜನ ಅಂದರೆ ಅಷ್ಟು ಜನ ಇದ್ದರು, ಎಲ್ಲಿ ನೋಡಿದ್ರು ಜನನೇ ಇದ್ದರು. ಆದರೂ ಅದ್ರ ಮಧ್ಯೆ ನಾವು ಎಲ್ಲ ಫೋಟೋಶೂಟ್ ಮಾಡಿಕೊಂಡು ಆ ಥರ ಎಲ್ಲ ಬಂದ್ವಿ. ಅದಾದಮೇಲೆ ಕೆತ್ತನೆಗಳು ಎಲ್ಲ ಅದು ನೋಡೋಕ್ಕೆ ಹಾಫ್ ಡೇ ಎಲ್ಲ ಫುಲ್ ಒನ್ ಡೇ ಫುಲ್ ಆದ್ರೂ ಹಳೆಬೀಡು ಮತ್ತು ಬೇಲೂರು ಅದೆರಡು ನೋಡಬೇಕು ಅಂದರೆ ಫುಲ್ಲು ಒನ್ ಡೇ ಬೇಕಾಗುತ್ತೆ. ಬಟ್ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ. ಆದಷ್ಟು ನಾವು ಕವರ್ ಮಾಡಬೇಕಾಗಿತ್ತು ಪ್ಲೇಸಸ್ನ. ಆದ ಕಾರಣ ನಾವು ಎಷ್ಟಾಗುತ್ತೋ ಅಷ್ಟು ಹಳೆಬೀಡಲ್ಲಿ ಕವರ್ ಮಾಡ್ತಾ ಹೋದ್ವಿ. ಮಕ್ಕಳು ಫುಲ್ ಎಂಜಾಯ್ ಮಾಡ್ತಾ ಹೋದರು. ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಅಲ್ಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಮಾರ್ತಾರೆ, ಅದೆಲ್ಲ ತೊಗೊಂಡ್ರೆ. ಇದು ನಂದಿ ಬಂದ್ಬಿಟ್ಟು ತುಂಬ ದೊಡ್ಡದಿದೆ. ಹೋಗ್ಬೋದು, ಒಂದ್ಸರಿ ವಿಸಿಟ್ ಮಾಡ್ಬೋದು. ಬಟ್ ನಾವು ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಬೇಕಾಗುತ್ತೆ ಟ್ರಿಪ್ ಹೋದವರು. ಯಾಕಂದರೆ ಒಂದೇ ಹತ್ರ ನಿಲ್ಲಕ್ಕಾಗಲ್ಲ ಯಾವಾಗಲೂ. ಬೇರೆ ಬೇರೆ ನಾವು ಹೋಗ್ತಾ ಇರೋ ರೂಟಲ್ಲಿ ಸಿಕ್ಕಿರೋದ್ರಿಂದ, ಹಾಸನ ಅಲ್ವಾ, ನಾವು ಮೈಸೂರು ಟು ಹಾಸನ ರೋಡಲ್ಲಿ ಹೋಗ್ತಾ ಇರೋದು. ಸೊ ಹಾಗಾಗಿ ನಾವು ಎಷ್ಟಾಗುತ್ತೋ ಅಷ್ಟು ಪ್ಲೇಸ್ನ ಕವರ್ ಮಾಡಿಬಿಡೋಣ, ಒಂದು ಹತ್ರನೇ ಇರೋದು ಬೇಡ ಅಂತ ಆಲ್ಮೋಸ್ಟ್ ಆಲ್ ನಾವಲ್ಲಿ ಹಳೆಬೀಡಲ್ಲಿ ಒಂದು 3-4 ಅವರ್ಸ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಅದು. ಅಲ್ಲಿಂದ ನಾವು ತುಂಬ ಅಂದರೆ ತುಂಬ ವೀಡಿಯೋಸು ಮತ್ತು ಬರೋಕ್ಕಾಗತ್ತಾ ಇಲ್ಲ ಅಂತ ತುಂಬ ವೀಡಿಯೋಸು ಎಲ್ಲ ತೊಗೊಂಡ್ವಿ. ಅಲ್ಲೇ ಎಲ್ಲ ಮಕ್ಕಳಿಗೆ ಫುಲ್ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಆದ್ರೂ ಪರವಾಗಿಲ್ಲ, ತೆಗೆದು ನೋಡೋಣ, ಇರೋಣ ಇನ್ನೂ ಸ್ವಲ್ಪ ಹೊತ್ತು. ಯಾಕಂದರೆ ಪದೇ ಪದೇ ಬರೋಕ್ಕಾಗಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ಹೊತ್ತು ಇದ್ಬಿಟ್ಟು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೋಡ್ಕೊಂಬಿಟ್ಟೇ ಹೋಗೋಣ ಅಂತ ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀವು ಎಷ್ಟು ಹೊತ್ತು ಇರ್ತೀರೋ ಅಷ್ಟೊತ್ತು ಅಲ್ಲೇ ಇರಬೇಕು ಅನಿಸುತ್ತೆ. ಆ್ಯಕ್ಚುಲಿ ಅಷ್ಟು ಕೂಲಾಗಿದೆ ಒಳಗಡೆ. ನಾವು ಎಷ್ಟು ಬಿಸಿಲಲ್ಲಿ ಹೋದ್ರೂ ಆಗಿದ್ರೂ ಬಿಸಿಲಲ್ಲಿ ಹೋಗಿದ್ರೂ ಅದ್ರ ಒಳಗಡೆ ಒಂದು ಸತಿ ನಾವು ಎಂಟರ್ ಆದ್ವಿ ಅಂದರೆ ಅದು ಆಗಿನ ಕಾಲದ ಕೆತ್ತನೆಯೋ ಏನೋ ನಮಗೆ ಗೊತ್ತಿಲ್ಲ. ಒಟ್ಟು ಅದರಲ್ಲಿ ಹೋದ ತಕ್ಷಣವೇ ತುಂಬ ಕೂಲ್ ಅನ್ನಿಸ್ತು, ಹಿತ ಅನ್ನಿಸ್ತು. ಅಲ್ಲೇ ಇರೋಣಪ್ಪ ಸಾಕು, ಮುಂದೆ ಮೂವ್ ಆಗೋದೇ ಬೇಡ, ಆ ಥರ ಅನ್ನಿಸ್ತಾ ಇತ್ತು. ಇದಾಗಿತ್ತು ನನ್ನ ವ್ಲಾಗು. ಇಷ್ಟ ಆದರೆ ಎಲ್ಲ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.